ನಾವು CPM ಪಕ್ಷವಾಗಿ ಆ ವಿಚಾರದಲ್ಲಿ ಒಂದನ್ನು ಹೇಳಲಿಕ್ಕೆ ಬಯಸುವುದೇನೆಂತಂದರೆ SIT ತನಿಖೆಯನ್ನು ಅದರ ಪಾಡಿಗೆ ಅದು ಸಮಗ್ರವಾಗಿ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದರ ಮೇಲೆ ಒತ್ತಡ ಇರತಕ್ಕಂಥ ದಬಾವಣೆ ಮಾಡ್ತಕ್ಕಂಥ ಯಾವುದೇ ಕೆಲಸಗಳನ್ನು ಯಾರೂ ಮಾಡಬಾರದು. ಜೊತೆಗೆ ಈಗ ರಾಜ್ಯ ಸರ್ಕಾರ ಅಲ್ಲಿ ಉತ್ಖನನ ಮಾಡ್ತಕ್ಕಂಥ ಕೆಲಸಗಳಿಗೆ ಒಂದು ವಿರಾಮವನ್ನು ಕೊಟ್ಟಿದೆ. ಅದು SIT ತನಿಖೆಯನ್ನು ಅದನ್ನು ನಿಲ್ಲಿಸಿದೆ. ಫೊರೆನ್ಸಿಕ್ ರಿಪೋರ್ಟ್ಗಳು ಬರುವವರೆಗೂ ಕಾಯ್ದುಕೊಂಡು ತೀರ್ಮಾನ ಮಾಡಿದ್ದಾರೆ ಅಂತ ವರದಿ ಬಂದಿದೆ. ನಾವು ಒತ್ತಾಯ ಮಾಡೋದೇನಂತಂದರೆ SIT ತನಿಖೆಯ ವ್ಯಾಪ್ತಿ ವಿಶಾಲವಾಗಿ ಇರಬೇಕು ಅಂತೇಳಿ ಅದರ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಡಲಾಗಿದೆ. ಆಗಿರುವಾಗ ಕೇವಲ ಉತ್ಖನನ ಮಾಡುವಂಥ ಪ್ರಶ್ನೆಗಳಿಗೆ ಮಾತ್ರ ಸೀಮಿತವಾದ ರೀತಿಯಲ್ಲಿ SIT ತನಿಖೆಯನ್ನು ನಿಲ್ಲಿಸಿರೋದು ಸರಿಯಲ್ಲ. ಅದನ್ನು ಮುಂದುವರಿಸಬೇಕು. ಮತ್ತು ಈಗಾಗಲೇ SIT ಕೂಡ ಸ್ಪಷ್ಟವಾಗಿ ಹೆಮ್ಮೆ ಅನಿಸ್ತಿದೆ ಅಂತ ಒಂದು ಸಂಸ್ಥೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಎಲ್ಲರೂ ಕೂಡ ಭಾಗ್ಯಶಾಲಿಗಳು. ಯಾಕಂದರೆ ಎಂಥ ಕಾಯಿಲೆ ಇದ್ರೂ ಕೂಡ ನಾವು ಸುಮಾರು ನೋಡ್ತಾ ಇದ್ದೇವೆ, ಪ್ರತಿ ದಿವಸ ಕೂಡ ಸಾವಿರಾರು ರೋಗಿಗಳಿಗೆ ಉತ್ತಮವಾದ ಒಂದು ಆರೋಗ್ಯ ಸೇವೆಯನ್ನು ಅವರು ಒದಗಿಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಪ್ರತಿಯೊಂದು ಕೂಡ ಉಚಿತವಾಗಿದೆ. ಅದು ನೋಡಿದ್ರೆ ಒಂಥರ ತುಂಬ ಖುಷಿ ಆಗ್ತಿದೆ. ಅವರ ಒಂದು ಸೇವೆಗೆ ನಾವು ಎಷ್ಟು ಋಣಿಗಳಾಗಿರಬೇಕು ಗೊತ್ತಿಲ್ಲ, ಅಂಥ ಒಂದು ಸೇವೆನ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ, ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಅವರಲ್ಲಿರ್ತಕ್ಕಂಥ ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳಿದ್ರೆ ಅದನ್ನೆಲ್ಲ ನೋಡಿಬಿಟ್ಟು ಸೂಕ್ತ ಸಲಹೆಗಳನ್ನು ಕೊಟ್ಟು ಆ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಆರೋಗ್ಯಪೂರ್ಣವಾಗಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈ ಥರ ಒಂದು ನೀವೊಂದು ಹಾಸ್ಪಿಟಲ್ಗೆ ಹೋದರೆ ಗೊತ್ತಿದೆ,